ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಥ್ಯಾಂಕ್ಸಾ? ಏಕೆ? ನನಗೆ ಸೀರೆ ಮಡ್ಚೋದಕ್ಕೆ ಸಹಾಯ ಮಾಡಿದ್ರಲ್ಲ ಅದಕ್ಕೆ. ಅದಕ್ಕೆ ಸಹಾಯ ಅನ್ನಲ್ಲ, ಅದು ನನ್ನ ಕರ್ತವ್ಯ. ಗಂಡಂಗೋಸ್ಕರ ಹೆಂಡತಿ ಮಾಡೋ ತ್ಯಾಗದ ಮುಂದೆ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಲೆಕ್ಕಕ್ಕೆ ಇಟ್ಕೋಬಾರ್ದು. ಆದರೂ ಗಂಡ ಮಾಡಿಕೊಡೋ ಈ ಥರ ಸಣ್ಣ ಪುಟ್ಟ ಕೆಲಸಗಳೇ ಹೆಂಡತಿಗೆ ಇಷ್ಟ ಆಗೋದು. ಓ, ಹಾಗಾದರೆ ಆಫೀಸ್ಗೆ ಹೋಗೋದನ್ನ ಬಿಟ್ಟು ನಿನಗೆ ಹೆಲ್ಪ್ ಮಾಡ್ಕೊಂಡೇ ಇದ್ಬಿಡ್ಲಾ? ಬೇಡ. ಯಾಕೆ? ಗಂಡ ಆದೋನು ದಿನ ಈ ರೀತಿ ಮನೆಯಲ್ಲೇ ಇದ್ದು ಕೆಲಸ ಮಾಡ್ಕೊಡ್ಬಾರ್ದು. ನಿಮ್ಮ ಥರ ಅಪರೂಪಕ್ಕೊಂದಿನ ಈ ರೀತಿ ಕೆಲಸ ಮಾಡ್ಕೊಡ್ಬೇಕು. ಆಗ್ಲೇ ಗಂಡಂಗೂ ಮರ್ಯಾದೆ, ಹೆಂಡತಿಗೂ ಖುಷಿ. ಬಿಡಿ ಯಜಮಾನ್ರೆ. ಯಾವತ್ತೂ ಗಂಡ ಆಗೋನು ಹೆಂಡತಿ ಕೈನ ಬಿಡಬಾರ್ದು. ನೀವು ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತು ಇವಾಗ ಬಿಡಿ ಅಂದ? ನಾನು ಹೇಳಿದ್ದು ಈಗ ಹಿಡ್ಕೊಂಡಿದ್ದ ಕೈನ ಬಿಡಿ ಅಂತ, ಜೀವನದಿಂದ ಬಿಡಿ ಅಂತಲ್ಲ. ಮದುವೆ ಆದಮೇಲೆ ನೀನು ಮಾತು ಕಲಿತೆ ಏನು? ಮದುವೆಗೂ ಮುಂಚೆನೇ ಕಲ್ತಿದ್ದೆ, ಆದರೆ ಮದುವೆ ಆಗಿರ್ಲಿಲ್ವಲ್ಲ. ಅಬ್ಬಬ್ಬಬ್ಬಬ್ಬ, ಅರಳು ಹುರಿದಾಗ ಮಾತಾಡ್ತೀಯ. ಕೇಳ್ತಾನೆ ಏನಣ ಅನ್ಸುತ್ತೆ. ಆಮೇಲೆ ನಿನ್ನನ್ನು ನೋಡ್ತಾನೆ ಇರ್ಬೇಕನ್ಸುತ್ತೆ. ಆಮೇಲೆ ಆಮೇಲೆ ಈ ನಿನ್ನ ಮುದ್ದಾದ ಕೆನ್ನೆಗೆ ಸಿಹಿಯಾದ ಮುತ್ತು ಕೊಡಬೇಕು ಅಂತ ಅನ್ಸುತ್ತೆ.
ಕದ್ದು ಮುಚ್ಚಿ ಪ್ರೀತಿ ಮಾಡೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಆದ್ರೆ ಇದು ಪ್ರೀತಿ ಮಾಡೋ ಟೈಮ್ ಅಲ್ಲ, ಕೆಲಸ ಮಾಡೋ ಟೈಮ್. ಪಾರು, ಆಸೆ ತೋರಿಸಿ ಮೋಸ ಮಾಡ್ತಾ ಇದೀಯಾ? ಹೋಗು ಹೋಗು. ಈಗ ತಾನೇ ಹುಷಾರಾಗ್ತಾ ಇದ್ದೀರಾ ಯಜಮಾನ್ರೆ, ಮೊದಲು ಆರೋಗ್ಯದ ಕಡೆ ಗಮನ ಕೊಡಿ. ಅರೆ ನನಗೇನಾಗಿದೆ ನೋಡು, ಐ ಆಮ್ ಫಿಟ್ ಆ್ಯಂಡ್ ಫೈನ್. ನೀನನ್ನು ಅವಾಯ್ಡ್ ಮಾಡ್ತಾ ಇದ್ಯಾ. ನೀನು ನನ್ನಿಂದ ದೂರ ಆಗುವಂಥದ್ದು ನನಗೇನೂ ಆಗಿಲ್ಲ ಪಾರು. ಆದ್ರೆ ನನಗಾಗಿದೆ ಯಜಮಾನ್ರೆ. ಅತ್ಯಮ್ಮ ಈಗ ತಾನೇ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಅವ್ರು ಇನ್ನೂ ಪೂರ್ತಿಯಾಗಿ ಬಿಡುಗಡೆ ಆಗಿಲ್ಲ. ಜಾಮೀನು ಅನ್ನೋದು ತಾತ್ಕಾಲಿಕ ಅಲ್ವಾ? ಇನ್ನ ಕೋರ್ಟಲ್ಲಿ ವಾದ ಆಗಬೇಕು, ಸಾಕ್ಷಿ ಎಲ್ಲ ಅತ್ಯಮ್ಮನ ಪರವಾಗಿ ಸಿಗಬೇಕು, ಅವ್ರು ಪೂರ್ತಿ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಯಜಮಾನ್ರೆ. ನಾನು ಹೊರಗಡೆ ನೋಡೋದಕ್ಕೆ ನಗ್ನಗ್ತಾ ಇದ್ರು, ಒಳಗಡೆ ನನಗೆ ಆತಂಕ ಇದೆ ಯಜಮಾನ್ರೆ. ಅತ್ಯಮ್ಮನ ಮೇಲೆ ಈ ಕಳಂಕ ದೂರ ಆಗೋವರೆಗೂ ನಮ್ಮಿಬ್ಬರ ಮಧ್ಯೆ ಈ ಸಲಿಗೆ ಬೇಡ. ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಪಾರು, ಬೇಜಾರು ಯಾಕೆ? ನಿನ್ನ ಯೋಚನೆಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಸರಿ ಪಾರು, ಅಮ್ಮ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬರೋವರೆಗೂ ನೀನು ಹೇಳ್ದಾಗೆ ಇರೋಣ. ಜಯ, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಇವತ್ತು ರಾತ್ರಿ ಸ್ಪೆಷಲ್ ಡಿನ್ನರ್ ಅರೇಂಜ್ಮೆಂಟ್ಸ್ ಆಗಬೇಕು. ಏನೇನು ತಯಾರಿ ಬೇಕೋ ಎಲ್ಲ ಮಾಡ್ಕೊ. ಓಕೆ ಮ್ಯಾಮ್. ಎಷ್ಟು ಜನಕ್ಕೆ ಡಿನ್ನರ್ ಅರೇಂಜ್ ಮಾಡ್ಬೇಕು ಮ್ಯಾಮ್? ಇಬ್ಬರಿಗೆ. ಇಬ್ಬರಿಗಾ? ಓಕೆ ಮ್ಯಾಮ್, ಅರೇಂಜ್ ಮಾಡಿಸ್ತೀನಿ. ಅಖಿಲ, ಸ್ಪೆಷಲ್ ಡಿನ್ನರ್ ಯಾರಿಗೆ? ಡಿನ್ನರ್ ಅರೇಂಜ್ ಮಾಡ್ತಾ ಇರೋದು ಹೊರಗ್ನವ್ರಿಗಲ್ಲ ರಘು, ಮನೆಯವ್ರಿಗೇನೆ. ಮನೆಯವ್ರಿಗ? ಅಂದರೆ ಆದಿ ಪಾರ್ವತಿಗೆ. ಅಲ್ಲ ಅಖಿಲ, ಈಗ ನೀನಿರೋ ಮನಸ್ಥಿತಿಲಿ ಇದೆಲ್ಲ ಬೇಕಾ? ಯೋಚನೆ ಮಾಡು. ರಘು, ನನಗೇನೂ ಆಗಿಲ್ಲ, ನಾನು ಆರಾಮವಾಗಿದ್ದೀನಿ. ನೀವೇ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅಷ್ಟೇ. ನಾನು ಏನೇ ನಿರ್ಧಾರ ತಗೊಂಡ್ರು ಅದರ ಹಿಂದೆ ಬಲವಾದ ಕಾರಣ ಇರುತ್ತೆ ಅಂತ ನಿಮಗೆ ಗೊತ್ತಲ್ವಾ? ಗೊತ್ತಿದೆ. ಮತ್ತ್ಯಾಕೆ ಬೇಡ ಅಂತಿದ್ದೀರಾ? ಹಾಗಲ್ಲ, ಅದು ಈ ಶೂಟೌಟ್ ಪ್ರಸಂಗದಿಂದಾಗಿ ಪಾರ್ವತಿ ಅತ್ಯಂತ ಹೆಚ್ಚು ಟೆನ್ಷನ್ನಲ್ಲಿದ್ದಾಳೆ. ಆ ಕಾರಣದಿಂದ ಅವಳು ತನ್ನ ಸುಖ ಸಂತೋಷ ಎಲ್ಲ ಕಳ್ಕೋತಿದ್ದಾಳೆ ರಘು. ಅವ್ರು ಪೂರ್ತಿ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಯಜಮಾನ್ರೆ. ಅತ್ಯಮ್ಮನ ಮೇಲೆ ಈ ಕಳಂಕ ದೂರ ಆಗೋವರೆಗೂ ನಮ್ಮಿಬ್ಬರ ಮಧ್ಯೆ ಈ ಸಲಿಗೆ ಬೇಡ. ಈಗ ಗೊತ್ತಾಯ್ತಾ ನಾನು ಯಾಕೆ ನಿರ್ಧಾರ ತಗೊಂಡೆ ಅಂತ? ಅರ್ಥ ಆಯ್ತು. ಕೇಸ್ ನಡೀತಾ ಇದೆ, ಹೇಗೂ ನಾನು ನಿರಪರಾಧಿ ಅಂತ ಪ್ರೂವ್ ಆಗೇ ಆಗ್ತೀನಿ. ಅಲ್ಲಿವರೆಗೂ
ಮಕ್ಕಳು ಯಾಕೆ ತಮ್ಮ ಸುಖ ಸಂತೋಷನ ತ್ಯಾಗ ಮಾಡಬೇಕು? ಪಾರ್ವತಿನ ನಾನು ಮನಪೂರ್ವಕವಾಗಿ ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೊಂಡು ಆದಮೇಲೆ ಗಂಡ ಹೆಂಡತಿ ಇಬ್ರಿಗೂ ಒಂದು ಶಾಸ್ತ್ರ ಮಾಡಬೇಕಾಗಿತ್ತು. ಆದರೆ ಆದಿಗೆ 2ನೇ ಮದುವೆ ಯೋಗ ಇದೆ ಅನ್ನೋ ವಿಷಯದ ಬಗ್ಗೆ ನನಗೆ ತುಂಬ ಟೆನ್ಷನ್ ಆಗೋಯ್ತು. ಸಾವಿತ್ರಿ ಹತ್ರ ಕೇಳಿದಾಗ ಅವರಿಬ್ಬರು ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳಿದ್ಲು. ಅದರಿಂದ ನಾನು ರಿಲ್ಯಾಕ್ಸ್ ಆಗಿಬಿಟ್ಟೆ. ಈಗ ನನ್ನ ಮಗ ಸೊಸೆ ನನ್ನ ಕಾರಣದಿಂದಾಗಿ ತಮ್ಮ ಮಧ್ಯದಲ್ಲಿ ಅಂತರ ಕಾಪಾಡ್ಕೋತಿದ್ದಾರೆ. ಇದು ಸರಿಯಲ್ಲ. ಹಾಗಾಗಿ ನಾನು ಅವತ್ತು ಅಂದ್ಕೊಂಡಿದ್ದನ್ನು ಮಾಡಲೇಬೇಕು. ನಿಮ್ಮ ಬದುಕನ್ನು ನೀವು ಸಂಪೂರ್ಣವಾಗಿ ಪೂರ್ತಿಯಾಗಿ ಖುಷಿಯಾಗಿ ಅನುಭವಿಸಿ ಅಂತ ಅವ್ರಿಗೆ ಹೇಳಬೇಕು. ಅದಕ್ಕೆ ಈ ಡಿನ್ನರ್ ವ್ಯವಸ್ಥೆ ಮಾಡಿದ್ದೀನಿ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಎಡವು ಬಿಟ್ಟೆ, ಕ್ಷಮಿಸು ಅಖಿಲ. ಅಯ್ಯೋ, ನೀವು ನನ್ನನ್ನು ಕ್ಷಮಿಸ್ಬೇಕು. ಹೇಳದೆ ನಿರ್ಧಾರ ತಗೊಂಡಿದ್ದು ನಾನು, ನೀವಲ್ವಲ್ಲ. ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ಪ್ರಶ್ನೆ ಕೇಳ್ತಿದ್ರು. ಇಂಥ ಮನಸ್ಥಿತಿಲಿ, ಇಂಥ ಪರಿಸ್ಥಿತಿಲಿ ಯಾಕಿದೆಲ್ಲ ಬೇಕಾಗಿತ್ತು ಅಂತ. ವಾಸ್ತವ ಏನು ಅಂತ ಗೊತ್ತಾದ ಮೇಲೆ ತಾನೇ ನಿಮಗೂ ಅರ್ಥ ಆಗಿದ್ದು. ಆದರೂ ನಿನ್ನ ಯೋಚನಾ ಶಕ್ತಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಮ್. ಏನು ಯಜಮಾನ್ರೆ, ಬೆಳಿಗ್ಗೆ ಬೆಳಿಗ್ಗೆ ಯಾರಿಗೋ ಅವಸರದಲ್ಲಿ ಫೋನ್ ಮಾಡ್ತಾ ಇದ್ದೀರಾ? ಕೃಷ್ಣಮೂರ್ತಿಯವರಿಗೆ ಪಾರು. ಕೃಷ್ಣಮೂರ್ತಿಯವರ? ಅದೇ ಪಾರು, ನಮ್ಮ ಪ್ರೀತು ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅವ್ನು ಕಾಲ್ ರೆಕಾರ್ಡ್ಸ್ ತೆಗ್ಸಿದ್ವಲ್ಲ, ಆವಾಗ ಯಾವುದೋ ಫೇಕ್ ಅಡ್ರೆಸ್ ಕೊಟ್ಟು ನಮ್ಮನ್ನು ಯಾಮಾರಿಸಿದ್ರಲ್ಲ, ಅದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಹೇಳಿ ಅಂತ ಹೇಳಿದ್ದೆ. ಅದನ್ನು ವಿಚಾರಿಸೋದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಬರ್ತಾ ಇದೆ. ಮತ್ತೀಗೇನು ಮಾಡೋದು ಯಜಮಾನ್ರೆ? ಅದೇ ಗೊತ್ತಾಗ್ತಾ ಇಲ್ಲ ಪಾರು. ಕೃಷ್ಣಮೂರ್ತಿಯವರು ಆ ಪ್ರಯತ್ನದಲ್ಲೇ ಇದ್ದರು, ಆದರೆ ಈಗ ಅವರೇ ಕಾಲಿಗೆ ಸಿಗ್ತಾ ಇಲ್ಲ. ಪಾರು, ನೀನೇನು ಟೆನ್ಷನ್ ಆಗಬೇಡ. ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅವರೇ ಕಾಲ್ ಮಾಡ್ಬೋದು. ನಾವು ವೆಯ್ಟ್ ಮಾಡೋಣ. ಸರಿ ಯಜಮಾನ್ರೆ. ಒಳಗೆ ಬರ್ಬೋದಾ? ಅಪ್ಪ ಬನ್ನಿ. ಆದಿತ್ಯ, ಇವತ್ತು ಸಂಜೆ ನೀನು ಆಫೀಸಿಂದ ಸ್ವಲ್ಪ ಬೇಗ ಬರಬೇಕು. ಯಾಕಪ್ಪ, ಏನು ವಿಷಯ? ಇದೇ ಮಾತು ನಿಮ್ಮ ಅಮ್ಮ ಹೇಳ್ತಿದ್ರೆ ಯಾಕೆ ಏನಂತ ಪ್ರಶ್ನೆ ಮಾಡಿದೆ, ಹೂ ಅಂತಿದ್ದೆ. ಆದರೆ ನನ್ನನ್ನು ಮಾತ್ರ ಪ್ರಶ್ನೆ ಮಾಡ್ತೀಯ ಅಲ್ವಾ? ಎಷ್ಟೇ ಆದರೂ ಅಮ್ಮನ ಮಗ ಅಲ್ವಾ ನೀನು? ಹಾಗಲ್ಲಪ್ಪ. ಸರಿ ಆಯಿತು, ಬರ್ತೀನಿ. ಸರಿ, ಅದೇನು ಅಂತ ಹೇಳ್ತೀನಿ. ಇವತ್ತು ಸಂಜೆ ನಮ್ಮ ಮನೆಗೆ ಯಾರೋ VIP ಬರ್ತಾ ಇದ್ದಾರೆ. ಅವ್ರು ಬರೋ ಹೊತ್ತಿಗೆ ನೀನು ಮನೇಲಿಲ್ಲ ಅಂದರೆ ಸರಿ ಇರಲ್ಲ ಅಲ್ವಾ? ಅದಕ್ಕೆ ಹೇಳಿದೆ. ಸರಿಪ್ಪ, ಯಾರ? ಇದೇ ಮಾತನ್ನ ನಿಮ್ಮ ಅಮ್ಮನ ಕೇಳ್ತಿದ್ಯಾ? ಸರಿಯಪ್ಪ, ಕೇಳಲ್ಲ. ಸರಿ, ಸಂಜೆ ಬೇಗ ಬಂದ್ಬಿಡು. ಯಾರು ಯಜಮಾನ್ರೆ ಮನೆಗೆ ಬರ್ತಾ ಇರೋದು? ನನಗೂ ಗೊತ್ತಿಲ್ಲ ಪಾರು. ಸಂಜೆ ಬರ್ತಾರಲ್ಲ, ಗೊತ್ತಾಗುತ್ತೆ ಬಿಡು. ಸರಿ, ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ. ಫ್ರೆಂಡ್ಸ್ ಬನ್ನಿಲಿ. ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ನಾನು ಪದೇ ಪದೇ ಕರಿತೀನಿ ಅಂತ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ನನ್ನ ಬಗ್ಗೆ ತಪ್ಪಂತ ತಿಳ್ಕೊಳ್ಳೇಬೇಡಿ. ವಿಷಯ ಏನು ಹೇಳಿ ತಾಯಮ್ಮ? ಓ ಮೈ ಗಾಡ್ ಶಿಲಾ, ಫ್ರೆಂಡ್ಸ್ ನನ್ಗೆ ಯಾರೋ ಬೈದ್ರು. ನೀವೇನಾದರೂ ಬೈದ್ರಾ ಫ್ರೆಂಡ್ಸ್? ಓ,
ನೀವಲ್ವಾ? ಗುಡ್ ಫ್ರೆಂಡ್ಸ್. ಹೋಗ್ಲಿ ಬಿಡಿ, ಅದೆಲ್ಲ ಹೋಗ್ಲಿ. ಈಗ ನಾನು ನಿಮ್ಗೇನೋ ವಿಷಯ ಹೇಳಬೇಕು ಅಂತ ಕರೆದಿದ್ದೀನಿ. ಹೇಳ್ಬಿಡ್ಲಾ? ಏನು ವಿಷಯ ಅಂತ ಹೇಳಿ ಸಾಯಮ್ಮಮ್ಮ. ಮಾಯಸಂದ್ರದ ಮಾರಮ್ಮ, ಯಾರೋ ಇಷ್ಟು ಏನಾಗಬೇಕು ಬೈತಾ ಇದ್ದಾರೆ. ಇದು ತುಂಬ ಮಿತಿ ಮೀರ್ತಾ ಇದೆ. ದುಶ್ಮನ್ ಕಹಾ ಅಂದರೆ ಎದುರುಗಡೆನೇ ಇದ್ದಾರೆ ಅಂದಂಗಾಯ್ತು. ಫ್ರೆಂಡ್ಸ್, ಯಾರೋ ನನ್ನ ಬುಡಕ್ಕೆ ಕೈ ಹಾಕ್ತಾ ಇದ್ದಾರೆ. ಇವತ್ತು ಯಾಕೋ ಸಿಚುವೇಶನ್ ಸರಿ ಇಲ್ಲ. ನಾವು ಇನ್ನೊಂದು ದಿನ ಮೀಟ್ ಮಾಡೋಣವಾ? ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನಾನೆಂದು ನಿಮ್ಮವಳೆ, ಇಂತಿ ನಿಮ್ಮ ದಾಮಿನಿ ಮಿನಿ ಮಿನಿ. ಅಪ್ಪ, ಸದ್ಯ ಫ್ರೆಂಡ್ಸ್ನ ದೂರ ಕಳಿಸ್ದೆ. ಅಲ್ಲ, ಅವತ್ತು ರಸ್ತೆಯಲ್ಲಿ ಆ ಕಳ್ಳ ರಸ್ತಾನಂದ ಸಿಕ್ಕಿದ್ನಲ್ಲ, ಅವನು ಯಾಕೆ ನನಗೆ ಕ್ಯಾಮ್ರಾ ಇರೋ ತಾಯ್ತ ಕೊಟ್ಟ? ಅವನ ಉದ್ದೇಶ ಏನು? ಅಯ್ಯೋ ದೇವ್ರೆ, ಅದರಲ್ಲಿ ಏನೇನು ರೆಕಾರ್ಡ್ ಆಗಿದೆಯೋ, ಅದರಿಂದ ಅವನಿಗೇನು ಲಾಭ ಇದೆಯೋ? ದಾಮು, ಏನು ಯಾಕೆ ದಾಮು ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು ಮುಖ ಸುಂಡಿಸ್ಕೊತೀಯ? ನನ್ನ ಇಷ್ಟ, ನಿಮ್ಗೇನು ಕಷ್ಟ? ಕಷ್ಟ ಅಂತ ಏನಿಲ್ಲ ದಮು. ಅಲ್ಲ ದಮು, ಗಂಡು ಆಫೀಸಿಂದ ಇಷ್ಟು ಬೇಗ ಬಂದಿದ್ದಾನಪ್ಪ, ಯಾಕೆ ಅಂತ ಕೇಳಲ್ವಾ? ಯಾಕೆ ಬೇಗ ಬಂದ್ರಿ? ಆಫೀಸಲ್ಲಿ ತುಂಬ ತಲೆ ಸಿಡಿತಾ ಇತ್ತು ಕಣೆ, ಅದಕ್ಕೆ ನಮ್ಮ ಮಾದಿ ಮನೆಗೆ ಹೋಗಿ ರೆಸ್ಟ್ ಹೋಗು ಅಂತ ಹೇಳ್ದ ಪಾಪ. ಹೌದಾ? ಹೋಗಿ ರೆಸ್ಟ್ ಮಾಡಿ. ದಾಮು, ಯಾಕ್ರಿ ನನ್ನ ಕೈ ಹಿಡ್ಕೊಂಡ್ರಿ? ಅಯ್ಯೋ, ಲ್ಯಾಪ್ಟಾಪು. ಯಾಕೋ ಗೊತ್ತಿಲ್ಲ ದಮು, ನಿನ್ನ ಕೈ ಹಿಡಿದ ಕೂಡಲೇ ನನ್ನ ತಲೆನೋವೆಲ್ಲ ಒಗ್ಮಾಯ. ಇಸ್ ಇಟ್? ಪ್ರಪಂಚದ 8ನೇ ಅದ್ಭುತ. ದಮು, ಇದೇ ಖುಷಿಗೆ ನಿಂಗೊಂದು ಗಿಫ್ಟ್ ಕೊಡ್ಲಾ? ಗಿಫ್ಟಾ? ಆಯ್ತು, ಕೊಡಿ ಕೊಡಿ ಕೊಡಿ. ಏನು ಹೆಂಡ್ತಿನೋ, ಗಿಫ್ಟು ಅಂದ ತಕ್ಷಣ ಮುಖ ಹಾಗೇ ಅರಳು ಬಿಡುತ್ತೆ. ರೀ, ಏನ್ರಿ ಯೋಚನೆ ಮಾಡ್ತಿದ್ರಾ? ಕೊಡ್ರಿ ಬೇಗ ಗಿಫ್ಟು. ಕಣ್ಮುಚ್ಚು. ಯಾಕೆ? ನೀ ಮುಚ್ಚು. ಸರಿ, ಕೊಡ್ರಿ ಬೇಗ ಗಿಫ್ಟು. ಅಯ್ಯೋ, ಕ್ಯಾಮ್ರಾ ಇದೆ ಕಣ್ರಿ, ಕ್ಯಾಮ್ರಾ ಇದೆ ಕಣ್ರಿ. ಕ್ಯಾಮ್ರಾನ ಎಲ್ಲಿದ್ದಮ್ಮ? ಎಲ್ಲೇ? ಏನು ಮಾತಾಡ್ತಿದ್ಯಾ? ಕ್ಯಾಮ್ರಾ ಎಲ್ಲೇ? ಅಯ್ಯೋ, ಕ್ಯಾಮ್ರಾನ ಏನಿಲ್ಲ ಕಣ್ರಿ. ನೋಡೋ, ನಿನ್ನೆಯಿಂದ ಓವರಾಗಿ ಆಡ್ತಾ ಇದೆಯಾ? ಅದು ಏನು ಅಂತ ಹೇಳೋವರೆಗೂ ನಾನು ನಿನ್ನನ್ನು ಬಿಡಲ್ಲ. ಪ್ರೀತು, ಎಲ್ಲಿಗೆ ಹೋಗ್ತಾ ಇದೀಯಾ? ಅರುಂಧತಿ ಮನೆಗೆ ಅಂತ ಯಾವ ಬಾಯಿಂದ ಹೇಳಿ? ಪ್ರೀತು, ನಿನ್ನನ್ನೇ ಕೇಳ್ತಾ ಇರೋದು. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ಕೆ ಇಷ್ಟೊಂದು ಮೀನಮೇಷ ಎಣಿಸ್ಬೇಕಾ? ಅದೇ ಮಾಮ್, ಆಫೀಸ್ಗೆ ಹೊರಟಿದ್ದೆ. ಆಫೀಸ್ಗ ಹೋಗೋದು ಬೇಡ. ಯಾಕೆ ಮಾಮ್? ಆಫೀಸಿಗೆ ನೀನು ಹೋಗಿ ಮಾಡಬೇಕಾಗಿರೋ ಅರ್ಜೆಂಟ್ ಕೆಲಸ ಆಗಲಿ, ಮೀಟಿಂಗ್ಸ್ ಆಗಲಿ ಯಾವುದೂ ಇಲ್ಲ. ಏನೇ ಎಮರ್ಜೆನ್ಸಿ ಇದ್ದರೂ ಆದಿ ನೋಡ್ಕೋತಾನೆ. ಸರಿ ಮಾಮ್, ಹಾಗಾದ್ರೆ ನಾನು ಹೋಗಿ ನನ್ನ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬರ್ತೇನೆ. ಕಾರಣ? ಏನಿಲ್ಲ ಮಾಮ್, ಮನೇಲಿದ್ರೆ ಬೋರ್ ಆಗುತ್ತಲ್ವಾ, ಅದಕ್ಕೆ ಬೇಗ ಬಂದ್ಬಿಡ್ತೇನೆ. ಪ್ರೀತು, ನೀನು ಎಲ್ಲಿಗೂ ಹೋಗೋದು ಬೇಡ. ನಿನ್ನ ಅಗತ್ಯ ಈಗ ಇಲ್ಲಿದೆ. ಯಾಕಪ್ಪ ಟೆನ್ಷನ್ ಮಾಡ್ಕೋತಿದ್ಯಾ ಪ್ರೀತು? ಅಷ್ಟೆಲ್ಲ ಟೆನ್ಷನ್ ಆಗುವಂಥದ್ದು ಏನೂ ಇಲ್ಲ. ನೋಡು, ಈಗಾಗಲೇ ಈ ಮನೇಲಿ ನಿನ್ನಿಂದಾಗಿ ನಿನಗೇ ಗೊತ್ತಿಲ್ಲದೆ ಅದೆಷ್ಟೋ ಸಮಸ್ಯೆಗಳಾಗಿವೆ. ನಿನ್ನ ಅಣ್ಣ ಅತ್ತಿಗೆಗೆ ನಿನ್ನಿಂದ ಅದೆಷ್ಟು ನೋವಾಗಿದೆ. ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತಿದೆ. ಇವತ್ತು ಆದಿ ಪಾರ್ವತಿಗೆ ಡಿನ್ನರ್ ಅರೇಂಜ್ ಮಾಡಿಸಿದ್ದೀನಿ. ಅರೇಂಜ್ಮೆಂಟ್ಸಿಗೆ ಜಯನ್ ಹತ್ರ ಹೇಳಿದ್ದೀನಿ.
ಆದರೂ ಇದರ ಮುಂದಾಳತ್ವನ ನೀನೇ ವಹಿಸ್ಕೊಳ್ಳೋದು ಒಳ್ಳೆಯದು. ಅದಕ್ಕೆ ಮನೇಲೇ ಇರು, ನನಗೂ ಸಮಾಧಾನ ಆಗುತ್ತೆ, ನಿನಗೂ ಖುಷಿ ಆಗ್ಬೋದು. ನೋಡು ಪ್ರೀತು, ಐಡಲ್ ಮೈಂಡ್ ಇಸ್ ದಿ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡದೆ ಸುಮ್ಮನೆ ಕೂತ್ಕೋಬಾರ್ದು. ನಿನ್ನ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ದೇನೆ ಈ ಕೆಲಸದಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹೌದು, ಈ ಟೈಮಲ್ಲಿ ಮಾಮ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಬ್ರೋ, ಅದಕ್ಕೆ ನನ್ನಿಂದ ಆಗಿರೋ ಅನ್ಯಾಯಕ್ಕೆ ಇದೊಂದು ಚಿಕ್ಕ ಕೆಲಸನಾದರೂ ಮಾಡಿ ಪಾಪ ಕಮ್ಮಿ ಮಾಡ್ಕೊಳ್ತೀನಿ. ಏನು ಯೋಚನೆ ಮಾಡ್ತಿದೀಯ ಪ್ರೀತು? ಏನಿಲ್ಲ ಮಾಮ್, ನಾನೇ ಮುಂದೆ ನಿಂತು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ತೀನಿ. ಆದರೆ ಈ ವಿಷಯ ಸಸ್ಪೆನ್ಸ್ ಆಗೇ ಇರಲಿ. ಆದಿ ಪಾರುಗೆ ಅವ್ರಿಗೋಸ್ಕರನೇ ಡಿನ್ನರ್ ಅರೇಂಜ್ ಮಾಡಿರೋದು ಅನ್ನೋದು ಗೊತ್ತಿಲ್ಲ. VIP ಬರ್ತಾರೆ ಅಂತ ಹೇಳಿರೋದು. ಓಕೆನಾ? ಓಕೆ ಮಾಮ್, ಹೇಳಲ್ಲ. ಬೆಳಗ್ಗೆನೆ ಮನೆಗೆ ಬರ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಈಗ ಹೋಗಿಲ್ಲ ಅಂದ್ರೆ ಅಣ್ಣ ತಂಗಿ ಇಬ್ರು ಊರ್ಕೊಳ್ತಾರೆ. ಯಾವುದಕ್ಕೂ ಹೀಗಾಗಿದೆ ಅಂತ ಒಂದು ಫೋನ್ ಮಾಡಿ ಹೇಳ್ಬಿಡೋಣ. ಪ್ರೀತು, ಏನಪ್ಪ ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಅದು ಫ್ರೆಂಡಿಗೆ ಬರ್ತೀನಿ ಅಂತ ಹೇಳಿದ್ನಲ್ವಾ, ಅವ್ನು ವೆಯ್ಟ್ ಮಾಡ್ತಿರ್ತೇನೆ ಅಂತ ಫೋನ್ ಮಾಡಿ ಹೇಳೋಣ ಅಂತ ಫೋನ್ ತಗೊಂಡೆ. ಅದೀಗ ಅಷ್ಟೊಂದು ಮುಖ್ಯನಾ? ಫೋನ್ ಪಕ್ಕಕ್ಕಿಟ್ಟು ಮಾಡಬೇಕಾಗಿರೋ ಕೆಲಸದ ಕಡೆ ಗಮನ ಹರಿಸು. ಸರಿ ಮಾಮ್.